ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವ್ಯಾಕ್ಯೂಮ್ ಕ್ಲೀನರ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವಾಗ ಯಾವ ರೀತಿ ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ ಪ್ರತಿಯೊಂದನ್ನು ಕೂಡ ಸ್ಟೆಪ್ ವೈಸ್ ನೋಡ್ತಾ ಹೋಗೋಣ. ಸೊ ಇದು ಯಾವ ಕಾನ್ಸೆಪ್ಟ್ ಅಂಡರ್ ಬರುತ್ತೆ? ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್ ಅಂಡರ್ ಬರುತ್ತೆ, ಸರಿನಾ? ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್ ಏನ್ ಮಾಡುತ್ತೆ, ಆದಷ್ಟು ಎಫಿಷಿಯೆಂಟ್ ಆಗಿ ಆ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತದೆ, ಸರಿನಾ? ಸೊ ಇವಾಗ ಇದರಲ್ಲಿ ಮೇಜರ್ ಆಗಿ 5 ಸ್ಟೆಪ್ಗಳು ಬರ್ತವೆ ಅಂತ ಅಂದ್ರೆ ಸಾಲ್ವ್ ಮಾಡೋದಕ್ಕೆ. ಸೊ ಮೊದಲನೇ ಸ್ಟೆಪ್ ಯಾವುದು? ಇನಿಷಿಯಲ್ ಸ್ಟೇಟ್. ಸೊ ಇನಿಷಿಯಲ್ ಸ್ಟೇಟ್ ಅಂತಂದ್ರೇನು? ಎನಿ ಸ್ಟೇಟ್ ಕ್ಯಾನ್ ಬಿ ಡಿಸೈನ್ಡ್ ಆಸ್ ದ ಇನಿಷಿಯಲ್ ಸ್ಟೇಟ್. ಸೊ ನೋಡಿ ಇಲ್ಲಿ ಇದು 3ನೇ ಸ್ಟೆಪ್. ಮೊದಲನೇದು, 2ನೇದು, 3ನೇದು, 4ನೇದು, 5ನೇದು ಇದೇ ಸೀಕ್ವೆನ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಬರೀಬೇಕು. ಈಗ ನನ್ನ ಹತ್ರ 2 ರೂಮ್ಗಳಿದಾವೆ, ಎ ಒಂದು ರೂಮು, ಬಿ ಒಂದು ರೂಮ್, ಸರಿನಾ? 2 ರೂಮ್ ಐತೆ. ಈಗ ಅದು ಎ ರೂಮ್ ಇಂದ ಕ್ಲೀನಿಂಗ್ ಅನ್ನ ಶುರು ಮಾಡ್ಬೋದು ಈ ವ್ಯಾಕ್ಯೂಮ್ ಕ್ಲೀನರ್. ಇಲ್ಲ ಅಂತಂದ್ರೆ ಬಿ ರೂಮ್ ಇಂದ ಆದ್ರೂ ಅದು ಶುರು ಮಾಡ್ಬೋದು ಕ್ಲೀನಿಂಗ್ ಅನ್ನ, ಸರಿನಾ? ಇದ್ರಲ್ಲೇ ಇದೇ ಸ್ಟೇಟ್ ಅಲ್ಲಿ ನೀನ್ ಶುರು ಮಾಡ್ಬೇಕು ಅಂತ ಏನಿಲ್ಲ. ಎ ರೂಮ್ ಅಲ್ಲಾದ್ರೂ ಕ್ಲೀನಿಂಗ್ ಶುರು ಮಾಡ್ಬೋದು, ಬಿ ರೂಮ್ ನಲ್ಲಾದ್ರೂ ಕ್ಲೀನಿಂಗ್ ಅನ್ನ ಶುರು ಮಾಡ್ಬೋದು. ಬಟ್ ನಮ್ ಎಂಡ್ ಪ್ರಾಡಕ್ಟ್ ಏನಾಗಿರ್ಬೇಕು? 2 ರೂಮ್ಗಳು ಕೂಡ ಕ್ಲೀನ್ ಆಗಿರ್ಬೇಕು ಅಷ್ಟೇ. ನೆಕ್ಸ್ಟ್ ಆಕ್ಷನ್ಸ್. ಸೊ ವ್ಯಾಕ್ಯೂಮ್ ಕ್ಲೀನರ್ ಏನೇನು ಆಕ್ಷನ್ಸ್ ಅನ್ನ ತಗೋಬಹುದು ನೋಡಿ. ಇನ್ ದಿಸ್ ಎನ್ವಿರಾನ್ಮೆಂಟ್ ಈಚ್ ಸ್ಟೇಟ್ ಆಸ್ ಜಸ್ಟ್ 3 ಆಕ್ಷನ್ಸ್. ಯಾವ್ಯಾವು? ಲೆಫ್ಟ್, ರೈಟ್ ಮತ್ತೆ ಸಕ್ ಅಂತ. ಅಂದ್ರೆ ಈಗ ಲೆಫ್ಟ್ ಅಲ್ಲಿ ಇದೆ, ಸೊ ರೈಟ್ಗೆ ಹೋಗ್ಬೋದು ಇಲ್ಲಿ ಕ್ಲೀನ್ ಆದ್ಮೇಲೆ. ನೆಕ್ಸ್ಟ್ ಇಲ್ಲಿ ರೈಟ್ ಅಲ್ಲಿ ಇದೆ, ಕ್ಲೀನ್ ಆದ್ಮೇಲೆ ಲೆಫ್ಟಿಗೆ ಬರ್ಬೋದು. ಇಲ್ಲೇನಾದ್ರೂ ಡರ್ಟ್ ಅಥವಾ ಕೊಳೆ ಇದೆ ಅಂತಂದ್ರೆ ಅದನ್ನ ಅದು ಹೇಳ್ಕೊಳುತ್ತೆ, ಸಕ್ ಎಂದ್ರನ್ನು ಹೇಳ್ಕೊಳುತ್ತೆ ಅಲ್ವಾ? ಸೊ ವ್ಯಾಕ್ಯೂಮ್ ಕ್ಲೀನರ್ ಹೇಳ್ಕೊಂತ ಹೋಗ್ತದೆ. ಈಗ 3ನೇ ಸ್ಟೆಪ್ ಏನು? ಸಕ್ಸೆಸರ್ ಫಂಕ್ಷನ್ ಅಂತ. ಅಂದ್ರೆ ಒಂದಾದ್ಮೇಲೆ ಒಂದು ಸ್ಟೆಪ್ ಯಾವ ರೀತಿ ಹೋಗ್ತದೆ ಅಂತ ಅಂದ್ರೆ ಇನಿಷಿಯಲ್ ಇಂದ ಗೋಲ್ ಸ್ಟೇಟ್ಗೆ ಯಾವ ರೀತಿ ಹೋಗೋದು ನೋಡಿ. ಇವಾಗ ಫಸ್ಟ್ ಇದನ್ನ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ರೆ ಎ ಅನ್ನೋ ರೂಮ್ ಅಲ್ಲಿ ನಮ್ಗೆ ವ್ಯಾಕ್ಯೂಮ್ ಕ್ಲೀನರ್ ಇದೆ. 2 ರೂಮಲ್ಲೂ ಕೂಡ ಡರ್ಟ್ ಇದೆ, 2 ರೂಮಲ್ಲೂ ಕೂಡ ನಮ್ಗೆ ಕೊಳೆ ಇದೆ. ಬಟ್ ಇವಾಗ ಸ್ಟಾರ್ಟಿಂಗ್ ಎಲ್ಲಿರೋದು ನನ್ನ ವ್ಯಾಕ್ಯೂಮ್ ಕ್ಲೀನರ್? ಎ ಅನ್ನೋ ರೂಮಲ್ಲಿ ಇದೆ. ಸೊ ಅದೇನ್ ಮಾಡುತ್ತೆ, ಅಲ್ಲೇನಾದ್ರೂ ಕೊಳೆ ಇತ್ತು ಅಂದ್ರೆ ನೋಡಿ ಇಲ್ಲಿ ಕೊಳೆ ಇದೆ. ಸೊ ಕೊಳೆ ಇದ್ದಾಗ ಏನ್ ಮಾಡುತ್ತೆ, ಅದನ್ನ ಸಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ. ಅಂದ್ರೇನು? ಆ ಕೊಳೆಯನ್ನ ಹೀರ್ಕೊಳೋದಕ್ಕೆ ಟ್ರೈ ಮಾಡುತ್ತೆ. ಸೊ ಕೊಳೆ ಎಲ್ಲ ಹೀರ್ಕೊಂಡಾಯ್ತಾ? ಎಲ್ಲಿ ಲೆಫ್ಟ್, ಇಲ್ಲಿ ಎ ಅಲ್ಲಿ ಆಯ್ತು ಅಂತಂದ್ರೆ ಲೆಫ್ಟ್ ಅಲ್ಲಿ ಇರೋದಕ್ಕೆ ಆಯ್ತು. ನೆಕ್ಸ್ಟ್ ಏನ್ ಮಾಡುತ್ತೆ, ಬಲ್ಗಡೆದಕ್ಕೆ ಹೋಗುತ್ತೆ ಅಂತ ಅಂದ್ರೆ ಬಿ ರೂಮ್ಗೆ ಹೋಗುತ್ತೆ. ಸೊ ಇಲ್ಲೂ ಕೂಡ ಕೊಳೆ ಐತಲ್ವಾ? ಸೊ ಇಲ್ಲೂ ಕೂಡ ಕೊಳೆ ಇರೋದನ್ನ ಏನ್ ಮಾಡುತ್ತೆ, ಅದನ್ನ ಸಕ್ ಮಾಡುತ್ತೆ. ಸೊ ಸಕ್ ಮಾಡಿ ಏನ್ ಮಾಡುತ್ತೆ, ಇಲ್ಲಿಗೆ ಹೋಗಿ ನಿಂತ್ಕೊಳುತ್ತೆ. ಅದೇ ಅಲ್ವಾ, ಅದೇ ಪೊಸಿಷನ್ ಅಂತ ಅಂದ್ರೆ ಇಲ್ಲಿ ಕ್ಲೀನ್ ಆಗಿದೆ ಅಂತಂದ್ರೆ ಇಲ್ಲಿ ಖಾಲಿ ಆಗಿದೆ ನೋಡಿ, ಇಲ್ಲೆಲ್ಲೂ ಕೂಡ ಡರ್ಟ್ ಇಲ್ಲ ಅಂತ ಅಂದ್ರೇನು? 2 ರೂಮ್ ಅನ್ನು ಕೂಡ ಅದು ಕ್ಲೀನ್ ಮಾಡಿದೆ. ಫಸ್ಟ್ ಏನ್ ಮಾಡ್ತು, ಇಲ್ಲಿ ನಾನು ಕ್ಲೀನಿಂಗ್ ಅನ್ನ ಶುರು ಮಾಡಿದೆ ಎ ರೂಮ್ ಅಲ್ಲಿ. ಅವಾಗ ಅಲ್ಲಿ ಡರ್ಟ್ ಇತ್ತಲ್ವಾ? ಸೊ ಆ ಡರ್ಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಯ್ತು ಅಂತಂದ್ರೆ ಸಕ್ ಮಾಡೋದಕ್ಕೆ. ಸೊ ಇಲ್ಲಿ ಫುಲ್ ಕ್ಲೀನ್ ಆದ್ಮೇಲೆ ಈ ಕಡೆ ರೂಮ್ಗೆ ಹೋಯ್ತು ಅಂತಂದ್ರೆ ಎ ಆದ್ಮೇಲೆ ಬಿ ರೂಮ್ಗೆ ಹೋಯ್ತು. ಸೊ ಬಿ ರೂಮ್ಗೆ ಹೋಗಿದ್ದು ಅಲ್ಲೂ ಕೂಡ ಕ್ಲೀನ್ ಮಾಡಿ ನಿಂತ್ಕೊಂಡಿದೆ ಅಂತ ಅಂದ್ರೆ ಫುಲ್ ಕ್ಲೀನ್ ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಸಿನಾರಿಯೋ ಏನು? ಸ್ಟಾರ್ಟಿಂಗು ಬಿ ಇಂದ ಆಗಿರ್ಬೋದು, ಸರಿನಾ? ಬಿ ರೂಮ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಕ್ಲೀನಿಂಗ್ ಅನ್ನ. ಸೊ ಅಲ್ಲಿ ಡರ್ಟ್ ಇದೆ ನೋಡಿ. ಸೊ ಡರ್ಟ್ ಅನ್ನ ಏನ್ ಮಾಡ್ತು, ಕ್ಲೀನ್ ಮಾಡ್ತು ಫಸ್ಟ್, ಸರಿನಾ? ಬಿ ರೂಮ್ ಅಲ್ಲಿ. ನೆಕ್ಸ್ಟ್ ಏನ್ ಮಾಡಿದೆ ನೋಡಿ, ಇಲ್ಲಿ ಲೆಫ್ಟಿಗೆ ಬಂದಿದೆ ಅಂತ ಅಂದ್ರೆ ಎ ರೂಮ್ಗೆ ಬಂದಿದೆ. ಸೊ ಎ ರೂಮಲ್ಲಿ ಡರ್ಟ್ ಇತ್ತು ಅಲ್ವಾ ನಮ್ಗೆ? ಸೊ ಅದನ್ನ ಕ್ಲೀನ್ ಮಾಡ್ತು. ಸೊ ಕ್ಲೀನ್ ಮಾಡಿ ಅಲ್ಲೇ ನಿಂತ್ಕೊಳುತ್ತೆ ಅಂತಂದ್ರೆ ಫುಲ್ ಕ್ಲೀನ್ ಮಾಡಿದೆ. ಲೆಫ್ಟ್ ರೂಮ್ ಕೂಡ ಕ್ಲೀನ್ ಮಾಡಿದೆ, ರೈಟ್ ರೂಮ್ ಅನ್ನು ಕೂಡ ಕ್ಲೀನ್ ಮಾಡಿದೆ. ಅಂದ್ರೆ ಎ ಮತ್ತೆ ಬಿ 2 ರೂಮ್ಗಳು ಕೂಡ ಇವಾಗ ಕ್ಲೀನ್ ಆಗಿದ್ದಾವೆ. ಸೊ ಇಲ್ಲಿ ರಿಸಲ್ಟ್ ಎಸ್ ಕಾಮ ಎ ಅಂತ ಇದೆಯಲ್ಲ, ಅದನ್ನ ಯಾವ ರೀತಿ ಬರೆಯೋದು ಅಂತಂದ್ರೆ ವೆರಿ ಸಿಂಪಲ್. ಇಷ್ಟೊಂದು ಬರೀರಿ ಸಾಕು, ಇಲ್ಲೇನು ಬರೆಯೋಂತ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ಇದಕ್ಕೆ ಬರಿಬೇಕು ಅಂತಂದ್ರೇನು? ಎಸ್ ಅಂತ ಅಂದ್ರೇನು? ಯಾವ ಸ್ಟೇಟ್ ಅಲ್ಲಿ ಇದೆ. ಸೊ ಇಲ್ಲಿ ಎ ಅನ್ನೋ ರೂಮ್ ಅನ್ನ ಕ್ಲೀನ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಆಕ್ಷನ್ಸ್ ಏನ್ ಅಂತ ಇರೋದು, ಇಲ್ಲಿ ಡರ್ಟ್ ಇರೋದ್ರಿಂದ ಸಕ್ ಮಾಡ್ತಾ ಇದೆ ಅಲ್ವಾ? ಡರ್ಟ್ ಇದ್ರೆ ಸಕ್ ಮಾಡುತ್ತೆ, ಇಲ್ಲ ಅಂತಂದ್ರೆ ರೈಟು ಲೆಫ್ಟು ಈ ತರ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಗೋಲ್ ಟೆಸ್ಟ್. ಸೊ ಗೋಲ್ ಟೆಸ್ಟ್ ಅಂತ ಅಂದ್ರೇನು? ದಿಸ್ ಚೆಕ್ ವೆದರ್ ಆಲ್ ದಿ ಸ್ಕ್ವೇರ್ಸ್ ಆರ್ ಕ್ಲೀನ್. ನನ್ನ ಹತ್ರ ಇವಾಗ ಮೇಜರ್ ಆಗಿ 2 ಸ್ಕ್ವೇರ್ ಇದ್ದಿದ್ದು, ಒಂದು ರೂಮ್ ಎ, ರೂಮ್ ಬಿ, 2 ಕ್ಲೀನ್ ಆಗಿದೆಯಾ ಫೈನಲ್ ಅಲ್ಲಿ ಗೋಲ್ ಸ್ಟೇಟ್ ಅಲ್ಲಿ? ಎಸ್, 2 ಕೂಡ ಕ್ಲೀನ್ ಆಗಿದ್ದಾವೆ. ನೆಕ್ಸ್ಟ್ ಪಾತ್ ಕಾಸ್ಟ್. ಸೊ ಪಾತ್ ಕಾಸ್ಟ್ ಅಂದ್ರೇನು? ಈಚ್ ಸ್ಟೆಪ್ ಕಾಸ್ಟ್ 1. ಸೊ ದ ಪಾತ್ ಕಾಸ್ಟ್ ಇಸ್ ದ ನಂಬರ್ ಆಫ್ ದ ಸ್ಟೆಪ್ಸ್ ಇನ್ ದ ಪಾತ್. ನೋಡಿ ಇಲ್ಲಿ ಎ ಅನ್ನೋ ರೂಮಲ್ಲಿ ಇತ್ತು. ಸೊ ಫಸ್ಟ್ ಅಲ್ಲಿ ಕ್ಲೀನ್ ಮಾಡ್ತು. ನೆಕ್ಸ್ಟ್ ಬಿ ಅನ್ನೋ ರೂಮ್ಗೆ ಹೋಯ್ತು. ಸೊ ಈಗ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಅಂತಂದ್ರೆ ಪಾತ್ ಅನ್ನ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಅಂತಂದ್ರೆ ಮೂವ್ಮೆಂಟ್ ಆಗುತ್ತಲ್ವಾ? ಸೊ ಅವಾಗ ಪಾತ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಈಚ್ ಸ್ಟೆಪ್, ಪ್ರತಿ ಒಂದು ಸ್ಟೆಪ್ ಅನ್ನು ಕೂಡ ನಾವೇನ್ ಮಾಡ್ತೀವಿ, ಕಾಸ್ಟ್ 1 ಅಂತ ಕೊಡ್ತೀವಿ. ಒಂದು ಸ್ಟೆಪ್ಗೆ ಒಂದು ಕಾಸ್ಟ್. ಸೊ ಆ ತರ ಕೊಟ್ಟಾಗ ಟೋಟಲ್ ಪಾತ್ ಕಾಸ್ಟ್ ಏನಾಗಿರುತ್ತೆ, ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಆಗಿರುತ್ತೆ. ಯಾಕಂತಂದ್ರೆ ಪ್ರತಿ ಒಂದು ಸ್ಟೆಪ್ಗೂ ಕೂಡ ನಾವು ಕಾಸ್ಟ್ 1 ಅನ್ನ ಕೊಡೋದ್ರಿಂದ ಪಾತ್ ಎಷ್ಟಿರುತ್ತೆ, ಸ್ಟೆಪ್ಸ್ ಎಷ್ಟಿರುತ್ತೆ ಅಷ್ಟೇ ಪಾತ್ ಕಾಸ್ಟ್ ಇರುತ್ತೆ ಅಂತ ಅರ್ಥ, ಸರಿನಾ? ಸೊ ಫಸ್ಟ್ ಸ್ಟೆಪ್ ಇಲ್ಲಿ ಬರೀಬೇಕು ಇನಿಷಿಯಲ್ ಸ್ಟೇಟ್, ಸೆಕೆಂಡ್ ಸ್ಟೆಪ್ ಆಕ್ಷನ್ಸ್ ಬರೀಬೇಕು, 3ನೇ ಸ್ಟೆಪ್ ಸಕ್ಸೆಸರ್ ಫಂಕ್ಷನ್. ಈ ಡಯಾಗ್ರಾಮ್ ಅನ್ನ ನೀಟಾಗಿ ಬಿಡಿಸ್ಕೊಳ್ಳಿ.
ನೆಕ್ಸ್ಟ್ 4th ಅಲ್ಲಿ ಗೋಲ್ ಸ್ಟೇಟ್ ಅನ್ನ ಬರೆದು 5th ಅಲ್ಲಿ ಪಾತ್ ಕಾಸ್ಟ್ ಅನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ವ್ಯಾಕ್ಯೂಮ್ ಕ್ಲೀನರ್ ಪ್ರಾಬ್ಲಮ್ ಅಲ್ಲಿ ಸಿಗುತ್ತೆ. ಸರಿನಾ? ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ವೂಂಪಸ್ ವರ್ಡ್ ಎನ್ವಿರಾನ್ಮೆಂಟ್ ಅನ್ನ ಡಿಸ್ಕಸ್ ಮಾಡಿದ್ದೆ. ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನೇನು ಕ್ವಶನ್ಸ್ ಅನ್ನ ಕೇಳಬಹುದು ಅಂತಂದ್ರೆ ಪ್ರಾಬ್ಲಮ್ಸ್ ಗಳನ್ನ ಆ ಎಲ್ಲಾದ್ರದ್ದು ಕೂಡ ಸಪರೇಟ್ ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೀನಿ. ಆ ಸಪರೇಟ್ ಪ್ಲೇ ಲಿಸ್ಟ್ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ. ಸೊ ನೀವು ನೋಡ್ಬೋದು. ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೂ ಏನಾದ್ರೂ ಎಕ್ಸ್ಟ್ರಾ ಡೌಟ್ ಇದೆ ಅಂತಂದ್ರೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ, ಕೂಡ ಜಾಯಿನ್ ಆಗ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ನಮಗೆ ಮೆಸೇಜ್ ಮಾಡ್ಬೋದು ಏನಾದರೂ ಡೌಟ್ ಇದ್ರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.